ಸರ್ ಇದು 20 ಕುಂಟೆ ತೆಂಗಿನ ತೋಟ, 46 ತೆಂಗಿನ ಮರಗಳಿದ್ದಾವೆ. 20 ಕುಂಟೆ ಏನಪ್ಪ 46 ತೆಂಗಿನ ಮರ ಅಂದರೆ ನೀವು ಆಶ್ಚರ್ಯ ಪಡಬೇಡಿ. ನಾಟಿ ತೆಂಗಿನ ಮರಗಳು ನಮ್ಮ ಪೂರ್ವಜರುಗಳು ಹಾಕಿರುವಂಥದ್ದು ಇದು. ಅದರಲ್ಲಿ ಜೊತೆಗೆ ಅಕ್ಕಪಕ್ಕ ಇವೆಲ್ಲ ಅವ್ರ ಗಿಡಗಳು ಹಾಕಿಲ್ಲ, ಬಿದ್ದ ಕಾಯಿಗಳೇ ಗಿಡಗಳಾಗಿದ್ದಾವೆ. ನಿಮಗೆ ರೋಡ್ ಫ್ರಂಟೇಜ್ ಇದೊಂದು 85ರಿಂದ 90 ಅಡಿ ಬರುತ್ತೆ ಇದು ಫ್ರಂಟೇಜು. ನಾನು ತೋಟದ ಒಳಗಡೆ ಇದ್ದೀನಿ, ನೀರಿಗೇನು ಸಮಸ್ಯೆ ಇಲ್ಲ. ನೀರು ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಇದು ಈ ಥರ 1 ಕಿಲೋಮೀಟ್ರು ನಾಕಾಶಿಯ ದಾರಿ. ಆಪೋಸಿಟಲ್ಲಿ ಈ ಥರ ಬೆಟ್ಟ ಇರುವಂಥದ್ದು. ಸೊ ಈಗ ಇಲ್ಲಿ ನಮ್ಮ ಗಾಡಿಗಳು ನಿಂತಿದೆಯಲ್ಲ, ಇಲ್ಲಿ ಅಲ್ಲಿಂದ ಹಿಡಿದು ಲೆಫ್ಟ್ ಏನು ತವರಿ ಬರುತ್ತೆ, ಒಂದು 85 ಅಡಿ ಫ್ರಂಟೇಜ್ ಸಿಗುತ್ತೆ. ಉದ್ದಕ್ಕೂ ಇದೆ. 46 ತೆಂಗಿನ ಮರಗಳು, ಎಲ್ಲ ನಮ್ಮ ಪೂರ್ವಜರು ಹಾಕಿರುವಂಥ ನಾಟಿ ತೆಂಗಿನ ಮರಗಳು. ಇದು ಕನಕಪುರ, ಮದ್ದೂರು, ಮಳವಳ್ಳಿ, ಚನ್ನಪಟ್ಟಣ ಎಲ್ಲದಕ್ಕೂ ಸೆಂಟ್ರಲ್ಲು. ನೋಡಿ ಈ ಥರ ಈ ಲ್ಯಾಂಡ್ ರೈಟ್ ಸೈಡಲ್ಲಿ ಈ ಥರ ಇಲ್ಲಿ ವ್ಯೂ ಇದೆ. ಸೊ ನಾನೇನು ತೋರಿಸ್ತಿದ್ದೀನಿ ಇದೇ ಜಾಗ, ನಾನು ಎಲ್ಲಿ ನಿಂತಿದ್ದೀನಲ್ಲ ಪಾಯಿಂಟು, ಇಲ್ಲಿಂದ ಹಿಡಿದು ನಮ್ಮ ಗಾಡಿ ನಿಂತಿದೆಯಲ್ಲ ಅಲ್ಲಿವರೆಗೂ 20 ಕುಂಟೆ ಜಾಗ, 46 ತೆಂಗಿನ ಮರ, ನೀರಾವರಿ ಬೆಲ್ಟು. ರೈಟ್ ಹ್ಯಾಂಡ್ ಸೈಡಲ್ಲಿ ಈ ಥರ ಒಂದು ಬೆಟ್ಟ. ಇದು ಬಂದ್ಬಿಟ್ಟು ಕನಕಪುರ ರಿಜಿಸ್ಟ್ರೇಷನ್ ಬರುತ್ತೆ. ಇದು 4 ತಾಲೂಕುಗಳಿಗೆ ಸೆಂಟ್ರ್ ಇದು. ಇಲ್ಲಿಂದ ಒಂದು 100 ಮೀಟ್ರ್ ಹೋದರೆ ಲೆಫ್ಟ್ಗೆ ಹೋದರೆ ಮಳವಳ್ಳಿ, ರೈಟ್ಗೆ ಹೋದರೆ ಮದ್ದೂರು. ಈ ಥರ ನಕಾಶೆ ರೋಡು. 20 ಕುಂಟೆ 46 ತೆಂಗಿನ ಮರ, ಒಳ್ಳೆ ರೇಟ್ ಇದೆ. ಹೇಳ ರೇಟು 180 ಫೈನಲ್ಲು, ಗೌಡ್ರ ಪ್ರಾಪರ್ಟಿ. ಜಸ್ಟ್ 46 ತೆಂಗಿನ ಮರದಿಂದ ಕನಿಷ್ಠ 2,000 ರೂಪಾಯಿ ಬಂದರು ವರ್ಷಕ್ಕೆ. ಸಾರಿ, 46 ತೆಂಗಿನ ಮರದಿಂದ 1 ಲಕ್ಷ ರೆಂಟಲ್ ಇನ್ಕಮ್ ಬಂದಂಗೆ ಬರ್ತದೆ. ರೋಡು ಸ್ವಲ್ಪ ಹೆಂಗಿದೆ ಅಡ್ಜಸ್ಟ್ ಮಾಡ್ಕೋಬೇಕು, ಕಾಂಪ್ರಮೈಸ್ ಮಾಡ್ಕೊಬೇಕು. ನೋಡಿ ಈ ಥರ ಇಲ್ಲಿ ವ್ಯೂ. ಆಮೇಲೆ ಎದುರುಗಡೆ ನೋಡ್ಬೋದು ಈ ಥರ ನೀರಾವರಿ ಬೆಲ್ಟು. ನೀರಿಲ್ಲ ಅಂದಿದ್ರೆ ಈ ಥರ ತೆಂಗುಗಳು ಬೆಳೀತಾನೆ ಇರಲಿಲ್ಲ.